ಬಹಿಷ್ಕರಿಸಿದ ಸಿದ್ಧಾರ್ಥ ಬಡಾವಣೆ ಜನತೆ. ಮಹಾದೇವಪುರ ಕ್ಷೇತ್ರದಲ್ಲಿ ಕಾಡುಗುಡಿ ಸಮೀಪದ ಸಿದ್ಧಾರ್ಥ ಬಡಾವಣೆಗೆ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಇದೇ ತಿಂಗಳು 26ರಂದು ನಡೆಯುವ ಚುನಾವಣೆಯಲ್ಲಿ ಮತದಾನವನ್ನು ಬಹಿಷ್ಕರಿಸಲು ಸಿದ್ಧಾರ್ಥ ಬಡಾವಣೆಯ ಜನತೆ ನಿರ್ಧರಿಸಿದ್ದಾರೆ. ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ರಾಜ್ಯಾಧ್ಯಕ್ಷ ಕಾಡುಗುಡಿ ಸೋಣಪ್ಪ, ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷ ಬೇಳತ್ತೂರು ವೆಂಕಟೇಶ್, ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷೆ ಮೀನಾಕ್ಷಿ, ಮುಖಂಡರಾದ ಎಚ್ ಶೆಂಬಪ್ಪ, ಪ್ರದೀಪ್ ಕುಮಾರ್, ದೀಪು, ಆರ್ ಲೋಕೇಶ್, ಫಾತಿಮಾ, ಗೌರಮ್ಮ, ಕೃಷ್ಣಸಿಂಗ್ ಮತ್ತಿತರರು ಹಾಜರಿದ್ದರು. ಏನಿವತ್ತು ನಾವು ಮಹದೇವಪುರ ಕ್ಷೇತ್ರದ ವಾರ್ಡ್ ನಂಬರ್ 83 ಕಾಡುಗೋಡಿ ಸಿದ್ಧಾರ್ಥ ಬಡಾವಣೆಯಲ್ಲಿರ್ತಕ್ಕಂಥ ನಾಗರಿಕರು ಇವತ್ತು ಮತದಾನವನ್ನು ನಾವು ಹಾಕೋದಿಲ್ಲ, ಬಹಿಷ್ಕಾರವನ್ನು ಹಾಕ್ತಾ ಇದ್ದೇವೆ ಚುನಾವಣೆಯನ್ನಂತಂದ್ಬಿಟ್ಟು ಹೇಳಿ ಇವತ್ತು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇದರ ಉದ್ದೇಶ ಈ ಕಾಡುಗೋಡಿ ಈ ಗಡಿ ಭಾಗವೆಲ್ಲವೂ ಕೂಡ ಒಂದೇ ನಕ್ಷೆಯಲ್ಲಿರ್ತಕ್ಕಂಥ ಒಂದು ಗ್ರಾಮವಾಗಿತ್ತು. 8-10 ವರ್ಷಗಳ ಹಿಂದೆ ಇಲ್ಲಿ ಕೆಳ ಸೇತುವೆ ಅಂತಂದ್ಬಿಟ್ಟು ಹೇಳಿ ಕಾಡುಗೋಡಿ ಮತ್ತು ಚನ್ನಸಂದ್ರಕ್ಕೆ ಹಾದು ಹೋಗತಕ್ಕಂಥ ಒಂದು ಕೆಳ ಸೇತುವೆಯನ್ನು ನಿರ್ಮಾಣ ಆಗ್ತದೆ. ಆ ಸಂದರ್ಭದಲ್ಲಿ ಸಿದ್ಧಾರ್ಥ ಬಡಾವಣೆಗೆ ಇರ್ತಕ್ಕಂಥ ರಸ್ತೆ ಕಡಿತವಾಗಿರ್ತದೆ. ಅಂದಿನಿಂದ ಇಂದಿನವರೆಗೂ ಕೂಡ ಇಲ್ಲಿನ ನಾಗರಿಕರಿಗೆ ಸುಮಾರು 4,000 ರಿಂದ 5,000 ಜನ ಇಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಸಿದ್ಧಾರ್ಥ ಬಡಾವಣೆ ಆಗಿದೆ. ಇಲ್ಲಿ 1,500 ರಿಂದ 1,600 ಮತಗಳು ಕೂಡ ಇಲ್ಲಿರ್ತಕ್ಕಂಥದ್ದು. ಇವತ್ತು ನಮಗೆ ಮೂಲಭೂತ ಸೌಕರ್ಯ ನೀಡುವಂಥದ್ರಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ವಿಫಲರಾಗಿರ್ತಕ್ಕಂಥದ್ದು. ಇಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮಗೆ ರಸ್ತೆಯನ್ನು ಕೊಡದೇ ಇರತಕ್ಕಂಥದ್ದು ನಮ್ಮ ದುರದೃಷ್ಟಕರ. ಈ ರಸ್ತೆ ಇಲ್ಲದಕ್ಕೋಸ್ಕರ ನಾವೆಲ್ಲವೂ ಕೂಡ ಇಲ್ಲಿ ಬಹಳ ಕಷ್ಟದಲ್ಲಿ, ನೋವುಗಳಲ್ಲಿ, ಅನೇಕ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ನಾವು ನಮ್ಮ ಜನ ಅನುಭವಿಸ್ತಾ ಇರ್ತಕ್ಕಂಥದ್ದು. ಈ ಭಾರತ ದೇಶದಲ್ಲಿ ಪ್ರತಿಯೊಂದು ಪ್ರಜೆಗೂ ಕೂಡ ಮತದಾನದ ಹಕ್ಕು ಹಾಕಲೇಬೇಕು ಅಂತಂದ್ಬಿಟ್ಟು ಹೇಳಿ, ಚಲಾಯಿಸಲೇಬೇಕು ಅಂತಂದ್ಬಿಟ್ಟು ಹೇಳಿ ಇದೆ. ಆದರೆ ನಾವು ಅನಾಗರಿಕರಲ್ಲ, ನಮ್ಮಗಳಿಗೆ ಮತದ ಬೆಲೆ ಗೊತ್ತಿದೆ. ಆದರೆ ನಾವು ಮತಗಳನ್ನು ಮಾರಾಟ ಮಾಡೋದಕ್ಕೆಲ್ಲ ಇಟ್ಟಿರ್ತಕ್ಕಂಥದ್ದು ನಮ್ಮ ಮೂಲಭೂತ ಸೌಕರ್ಯಗಳಿಗೋಸ್ಕರ ನಿಮ್ಮನ್ನು ನಾವು. ಸರ್, ನನಗೆ 68 ವರ್ಷ. ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ಇಲ್ಲೇ ಇದ್ದೀವಿ. ನಮ್ಮ ತೋಟ ಗದ್ದೆ ಎಲ್ಲ ಇಲ್ಲೇ ಇದೆ. ನಾವು ಆ ಕಾಲದಿಂದ ಹಸು, ಕರು, ಕಾಳು, ಭತ್ತ, ರಾಗಿ ಎಲ್ಲ ಈ ಕಡೆಯಿಂದನೇ ತಗೊಂಡೋಗ್ತಾ ಇದ್ವಿ. ಗೇಟ್ ಇತ್ತು, ನಮ್ಮ ದಾರಿ ಇತ್ತು, ಹಳೆ ದಾರಿ ಇತ್ತು, ಅದನ್ನು ಮುಚ್ಚಿದ್ರು. ಈ ಲೇಔಟ್ ಈಗ ಆಗಿರೋದು, ಹೊಸದಾಗಿ ಆಗಿರೋದು. ಲೇಔಟ್ಗೂ ದಾರಿ ಇಲ್ಲ, ನಮ್ಮ ತೋಟ ಗದ್ದೆ ಯಾವುದಕ್ಕೂ ದಾರಿ ಇಲ್ದಂಗೆ ಮಾಡಿದ್ದಾರೆ. ಆಲ್ ಡೈರಿ ಅಲ್ಲಿದು ಊರು ಒಳಗಡೆ ಇದೆ, ದೇವಸ್ಥಾನ ಊರು ಒಳಗಡೆ ಇದೆ, ಸ್ಕೂಲು ಊರು ಒಳಗಡೆ ಇದೆ, ಆಸ್ಪತ್ರೆ ಊರು ಒಳಗಡೆ ಇದೆ. ಮಶಾನ ನಾವು ಸಾಯ್ಬೇಕಂದ್ರೂ ಭಯ ನಮಗೆ. ಯಾಕೆ ತಗೊಂಡೋಗ್ತಾರೆ ನಮ್ಮ ಮಕ್ಕಳು, ಯಾಕೆ ತಗೊಂಡೋಗ್ತಾರೆ? ಸಾಯೋದಕ್ಕೆ ಭಯ ನಮಗೆ. ನಮಗೆಲ್ಲ ಆಗ್ಬಿಟ್ಟಿದೆ. ಇವಾಗ ಸಾಯೋದು ಒಂದಿದೆ, ಸಾಯೋದಕ್ಕೂ ಭಯ. ನಾವು ಯಾಕೆ ತಗೊಂಡು ಹೋಗ್ಬೇಕು ನಮ್ಮ ಮಕ್ಕಳು? ನಾವು ಸತ್ರೆ ಇಲ್ಲಿಂದ ಮುಸ್ಲಿಂ ಅವರು ಆ ಕಡೆ ಇದ್ದಾರೆ, ಅವ್ರ ಮಶಾನ ಈ ಕಡೆ ಇದೆ, ನಮ್ಮ ಮಶಾನ ಆ ಕಡೆ ಇದೆ, ನಾವು ಈ ಕಡೆ ಇದ್ದೀವಿ. ಈ ಕಡೆ ಹಳ್ಳಿ ಇಲ್ಲ. ಗೇಟ್ ದಾಟುವಾಗ ತಿಂಗಳಿಗೆ 2-3 ಜನ ಸಾಯ್ತಾರೆ. ಮಿನಿಮಮ್ 3 ಜನ ಸಾಯ್ತಾರೆ ಒಂದು ತಿಂಗಳಿಗೆ ಗೇಟ್ ದಾಟಬೇಕಾದ್ರೆ. ಹಾಲಿನ ಡೈರಿ ಆ ಕಡೆನೇ ಇದೆ, ದೇವಸ್ಥಾನ ಆ ಕಡೆ ಇದೆ, ಎಲ್ಲ ಸೌಕರ್ಯ ನಮ್ಗೆ ಊರು ಒಳಗಡೆ ಇದೆ. ನಾವು ಇಲ್ಲಿದ್ದೀವಿ. ಇದ್ದಿದ್ದು ರಸ್ತೆನ ಮಾಡ್ಕೊಡ್ತೀನಿ ಅಂತ ರಾತ್ರಿ ಮುಚ್ಚಾಕಿದ್ದಾರೆ. ಈಗ ನಮ್ಗೆ ರಸ್ತೆ ಇಲ್ಲ. ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಇಲ್ಲ. ಬೆಳಗ್ಗೆಯಿಂದ ನನ್ನ ಮೊಮ್ಮಗಳಿಗೆ ಜ್ವರ, ಒಂದು ಆಟೋ ಅವ್ರು ಬರ್ತಾ ಇಲ್ಲ. ಆಟೋಗೆ ಫೋನ್ ಮಾಡಿದ್ರೆ ಯಾರೂ ಬರಲ್ಲ, ಒಂದು ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಯಾರೂ ಬರಲ್ಲ. ಊರು ಸುತ್ಕೊಂಡು ಕಾಡುಗೋಡಿಯಿಂದ ಕಾಡುಗೋಡಿಗೆ ಹೋಗ್ಬೇಕಂದ್ರೆ